ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಕೂಡ ಸಮರ ಸಾರಿದ್ದಾರೆ. ಸತೀಶ್ ಜಾರಕಿಹೊಳಿ ವಿರುದ್ಧ ಆರೋಪ ಮಾಡಿದ್ದಾರೆ. ಆಶ್ಚರ್ಯ ಅಂದ್ರೆ ಸತೀಶ್ ಜಾರಕಿಹೊಳಿ ಪಾರ್ಷಿಯಲಿ ಈ ಆರೋಪವನ್ನು ಒಪ್ಪಿದ್ದಾರೆ. ಫಸ್ಟ್ ಕಮ್ ಫಸ್ಟ್ ಯಾರು ಫಸ್ಟ್ ಕೆಲಸ ಮಾಡ್ತಾರೋ ಅವ್ರು ಪೇಮೆಂಟ್ ಕೊಡುವಂತ ಕೆಲಸ ಇದೆ. ಇದನ್ನ ಯಾವ ಇಲಾಖೆಗೂ ಸಹ ಮೇಂಟೈನ್ ಮಾಡ್ತಾ ಇಲ್ಲ. ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಎಲ್ಲಾ ಇಲಾಖೆಗಳು ಕಾಣದ ಕೈಗಳು ರಿಲೇಟಿವ್ಸ್ ಬಂಧು ಬಳಗದವರು ಯಾರೋ ಒಂದು ಇಲಾಖೆ ಕಂಟ್ರೋಲ್ ಮಾಡುವಂತ ಕೆಲಸ ಮಾಡ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲೂ ಕಮಿಷನ್ ಕಾಟ. ಸತೀಶ್ ಜಾರಕಿಹೊಳಿಗೆ ಭ್ರಷ್ಟಾಚಾರ ಸಂಕಷ್ಟ. 40% ಸರ್ಕಾರ 40% ಸರ್ಕಾರ ಅಂತ ಕಾಂಗ್ರೆಸ್ ನಾಯಕರು ಬಿಜೆಪಿ ಸರ್ಕಾರವನ್ನ ಕೆಡವಿದ್ರು. ನಾವೆಲ್ಲ ಶುದ್ಧ ಹಸ್ತರು ಅಂತ ಬಿಲ್ಡಪ್ ಕೊಟ್ಟಿದ್ರು. ಆದ್ರೀಗ ವಾರಕ್ಕೊಂದು ಹಗರಣ ಬಯಲಾಗ್ತಿದೆ. ಹೌದು, ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಕಾಂಗ್ರೆಸ್ ಸಚಿವರ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಕಾಂಗ್ರೆಸ್ ಲೂಟಿ ಕಥೆ. ಕಾಂಗ್ರೆಸ್ ಭ್ರಷ್ಟಾಚಾರಕ್ಕೆ ಮತ್ತೊಂದು ಪುರಾವೆ ಸಿಕ್ಕಿದೆ. ಸಚಿವ ಸತೀಶ್ ಜಾರಕಿಹೊಳಿ ಮೇಲೆ ಗುತ್ತಿಗೆದಾರರ ಸಂಘ ಸಿಡಿತಿದ್ದಿದೆ. ಎಲ್ಒಸಿ ನೀಡಲು ಸಚಿವರ ಆಪ್ತರಿಗೆ ಕಮಿಷನ್ ಕೊಡಬೇಕಂತೆ. ಅದರಲ್ಲೂ ಸತೀಶ್ ಜಾರಕಿಹೊಳಿ ಸಂಬಂಧಿಕರೇ ಎಲ್ಒಸಿ ಹಂಚುತ್ತಿದ್ದಾರಂತೆ. ರೆಡ್ಡಿ ಹೇಳಿಕೆ ಸರಿಯಿದೆ, ಭ್ರಷ್ಟಾಚಾರವೂ ನಡೀತಿದೆ, ಶೀಘ್ರವೇ ದಾಖಲೆ ಸಮೇತ ಎಲ್ಲ ಹೇಳ್ತೀವಿ ಅಂತ ಗುತ್ತಿಗೆದಾರರ ಸಂಘ ಗಂಭೀರವಾಗಿ ಆರೋಪ ಮಾಡಿದೆ. ಜೊತೆಗೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಸತೀಶ್ ಜಾರಕಿಹೊಳಿಗೆ ಪತ್ರ ಬರೆಯಲಾಗಿದೆ. ಪರೋಕ್ಷವಾಗಿ ಸತ್ಯ ಒಪ್ಪಿದ ಸತೀಶ್. ಎಲ್ಲಾ ಇಲಾಖೆಗಳು ಕಾಣದ ಕೈಗಳು ಎಲ್ಲರೂ ಅವ್ರ ರಿಲೇಟಿವ್ಸ್ ಅವ್ರ ಬಂಧು ಬಳಗದವರು ಯಾರೋ ಒಬ್ಬ ಒಂದು ಇಲಾಖೆ ಕಂಟ್ರೋಲ್ ಮಾಡುವಂತ ಕೆಲಸ ಮಾಡ್ತಿದ್ದಾರೆ. ಇವನ್ ನಮ್ಮ ಪಿಡಬ್ಲ್ಯೂನಲ್ಲಿ ಇದುವರೆಗೂ ಅವ್ರು ಬಹಳ ಒಳ್ಳೆ ಮಿನಿಸ್ಟರ್. ನಮ್ಗೆ ಆಕ್ಚುಲಿ ಜಾರಕಿಹೊಳಿ ಸಾಹೇಬ್ರ ಬಗ್ಗೆ ನಮ್ಗೆಲ್ಲ ಗೌರವ ಇದೆ. 3-4 ತಿಂಗಳಿಂದ ಅವ್ರ ರಿಲೇಟಿವ್ಸ್ ಯಾರೋ ಒಬ್ರು ಇದರಲ್ಲಿ ಮಧ್ಯದಲ್ಲಿ ಇಂಟರ್ಫಿರೆನ್ಸ್ ಆಗಿದ್ದಾರೆ. ಆ ಮಿನಿಸ್ಟರ್ ಅವರು ಏನ್ ಗೊತ್ತಾ, ಮಿನಿಸ್ಟರ್ಗಳು ಏನೋ ಡಿಸಿಷನ್ ತಗೊಂಡ್ರೆ ಸೀನಿಯಾರಿಟಿ ಪ್ರಕಾರ ಪೇಮೆಂಟ್ ಮಾಡಬೇಕು ಅಂತ ಸಂದರ್ಭದಲ್ಲೂ ಸಹ ಡಿಸಿಷನ್ ತಗೊಂಡಿರ್ತಾರೆ. ಅವ್ರು ಅದನ್ನ ಬದಲಾಯಿಸಿ ಮಾಡುವಂತ ಕೆಲಸ ಮಾಡ್ತಾರೆ. ಸಚಿವರು, ಶಾಸಕರು, ಪ್ರಮುಖರು ಯಾರೇ ಶಿಫಾರಸು ಮಾಡಿದ್ರು ಕೂಡ ಕೊಡ್ತೀವಿ. ಏನೋ ಇವ್ರ ಅವ್ರ ಅಂತಲ್ಲ, ಯಾರು ಮಾಡ್ತಾರೋ ಅವ್ರಿಗೆ ಕೊಡ್ತೀವಿ. ಅದು 80% ಪ್ರಯಾರಿಟಿ ಮೇಲೆ ಕೊಡ್ತೀವಿ, ಅಂದ್ರೆ ಆದ್ಯತೆ ಮೇರೆಗೆ. 20% ನಮಗೆ ಅಧಿಕಾರ ಇದೆ. ಸೊ ಯಾರಿಗೆ ಅವಶ್ಯಕತೆ ಇದೆ, ಮದುವೆ ಬೇಕು, ಹಾಸ್ಪಿಟಲ್ ಬೇಕು, ಬೇರೆ ಬೇರೆ ಕಾರಣ ಕೇಳ್ತಾರ ಅಂತವ್ರಿಗೆಲ್ಲ ಕೊಡ್ತೀವಿ. ಸೊ ಅದಕ್ಕೆ ಮುಂಚೆಯಿಂದ ಕೊಡ್ತಾ ಇದ್ವಿ, ಈಗ ಕೊಡ್ತಾ. ಅದ್ರಲ್ಲಿ ಏನಂತ ಆರೋಪ ಮಾಡುವಂತದ್ದು ಏನು ಅವಶ್ಯಕತೆ ಇಲ್ಲ. ಎಲ್ಲ ಸುಳ್ಳು. ಕಮಿಷನ್ ಕೇಳಿದ್ರೆ ದೂರು ಕೊಡಿ. ಅವ್ರದ್ದು ದೂರ ಏನಿದೆ ಪರಿಶೀಲನೆ ಮಾಡೋಣ. ಮಧ್ಯವರ್ತಿಗಳು ಇದ್ದಾರೆ ಅಂತ ಹೇಳೋದ್ರಿಂದ ಯಾರು ಮಧ್ಯವರ್ತಿಗಳು ಅಂತ ನಿರ್ದಿಷ್ಟವಾಗಿ ಹೇಳಿದ್ರೆ ಪರಿಹಾರ ಕ್ರಮ ತೆಗೆದುಕೊಳ್ಳಿಕ್ಕೂ ಕೂಡ ಅನುಕೂಲ ಆಗುತ್ತೆ. ಮಧ್ಯವರ್ತಿ ಪ್ರೆಸ್ ಬರೋದಲ್ಲ, ಶೀಟ್ ಆಗಿ ಮಾಡಿ ರೆಡಿ ಮಾಡಿ ಕೊಟ್ಟ ಮೇಲೆ ನಿಮ್ಗೆ ಕೊಡ್ತೀನಿ. ನಾಳೆ ನೀವು ಆಫೀಸ್ ಬಂದ್ರೆ ಇಲ್ಲ, ನಾನು ನಿಮ್ಗೆ ನಾನೇ ಸೆಪರೇಟ್ ಮಾಡ್ತೀನಿ. ಪ್ರಶ್ನೆ ಇಲ್ಲ. ನೋಡಿ, ಅವ್ರ ಭಾವನೆ ಏನಿದೆ ನನಗೆ ಗೊತ್ತಿಲ್ಲ. ನಾನು ಅವ್ರನ್ನೂ ಕರೆಸಿ ಮಾತಾಡ್ತೀನಿ. ಈ ರೀತಿ ಆದಂತ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಬಾರ್ದಂತೆ ಲಾಸ್ಟ್ ಟೈಮ್ ನಾವು ಕರೆಸಿ ಮಾತಾಡಿದ್ವಿ. ಕಾಂಗ್ರೆಸ್ ಸಚಿವರ ವಿರುದ್ಧ ಗುತ್ತಿಗೆದಾರರು ಮತ್ತೆ ಸಿಡಿದಿದ್ದು, ಸದ್ಯ ಸಚಿವರು ವರ್ಸಸ್ ಗುತ್ತಿಗೆದಾರರು ಅನ್ನೋ ಫೈಟ್ ಶುರುವಾದಂತಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಗುತ್ತಿಗೆದಾರರು ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಕೂಡ ಸಮರ ಸಾರಿದ್ದಾರೆ. ಸತೀಶ್ ಜಾರಕಿಹೊಳಿ ವಿರುದ್ಧ ಆರೋಪ ಮಾಡಿದ್ದಾರೆ. ಆಶ್ಚರ್ಯ ಅಂದ್ರೆ ಸತೀಶ್ ಜಾರಕಿಹೊಳಿ ಪಾರ್ಷಿಯಲಿ ಈ ಆರೋಪವನ್ನು ಒಪ್ಪಿದ್ದಾರೆ. ಫಸ್ಟ್ ಕಮ್ ಫಸ್ಟ್ ಯಾರು ಫಸ್ಟ್ ಕೆಲಸ ಮಾಡ್ತಾರೋ ಅವ್ರು ಪೇಮೆಂಟ್ ಕೊಡುವಂತ ಕೆಲಸ ಇದೆ. ಇದನ್ನ ಯಾವ ಇಲಾಖೆಗೂ ಸಹ ಮೇಂಟೈನ್ ಮಾಡ್ತಾ ಇಲ್ಲ. ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಎಲ್ಲಾ ಇಲಾಖೆಗಳು ಕಾಣದ ಕೈಗಳು ರಿಲೇಟಿವ್ಸ್ ಬಂಧು ಬಳಗದವರು ಯಾರೋ ಒಬ್ಬ ಒಂದು ಇಲಾಖೆ ಕಂಟ್ರೋಲ್ ಮಾಡುವಂತ ಕೆಲಸ ಮಾಡ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲೂ ಕಮಿಷನ್ ಕಾಟ. ಸತೀಶ್ ಜಾರಕಿಹೊಳಿಗೆ ಭ್ರಷ್ಟಾಚಾರ ಸಂಕಷ್ಟ. 40% ಸರ್ಕಾರ 40% ಸರ್ಕಾರ ಅಂತ ಕಾಂಗ್ರೆಸ್ ನಾಯಕರು ಬಿಜೆಪಿ ಸರ್ಕಾರವನ್ನ ಕೆಡವಿದ್ರು. ನಾವೆಲ್ಲ ಶುದ್ಧ ಹಸ್ತರು ಅಂತ ಬಿಲ್ಡಪ್ ಕೊಟ್ಟಿದ್ರು. ಆದ್ರೀಗ ವಾರಕ್ಕೊಂದು ಹಗರಣ ಬಯಲಾಗ್ತಿದೆ. ಹೌದು, ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಕಾಂಗ್ರೆಸ್ ಸಚಿವರ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಕಾಂಗ್ರೆಸ್ ಲೂಟಿ ಕಥೆ. ಕಾಂಗ್ರೆಸ್ ಭ್ರಷ್ಟಾಚಾರಕ್ಕೆ ಮತ್ತೊಂದು ಪುರಾವೆ ಸಿಕ್ಕಿದೆ. ಸಚಿವ ಸತೀಶ್ ಜಾರಕಿಹೊಳಿ ಮೇಲೆ ಗುತ್ತಿಗೆದಾರರ ಸಂಘ ಸಿಡಿತಿದ್ದಿದೆ. ಎಲ್ಒಸಿ ನೀಡಲು ಸಚಿವರ ಆಪ್ತರಿಗೆ ಕಮಿಷನ್ ಕೊಡಬೇಕಂತೆ. ಅದರಲ್ಲೂ ಸತೀಶ್ ಜಾರಕಿಹೊಳಿ ಸಂಬಂಧಿಕರೇ ಎಲ್ಒಸಿ ಹಂಚುತ್ತಿದ್ದಾರಂತೆ. ರೆಡ್ಡಿ ಹೇಳಿಕೆ ಸರಿಯಿದೆ, ಭ್ರಷ್ಟಾಚಾರವೂ ನಡೀತಿದೆ, ಶೀಘ್ರವೇ ದಾಖಲೆ ಸಮೇತ ಎಲ್ಲ ಹೇಳ್ತೀವಿ ಅಂತ ಗುತ್ತಿಗೆದಾರರ ಸಂಘ ಗಂಭೀರವಾಗಿ ಆರೋಪ ಮಾಡಿದೆ. ಜೊತೆಗೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಸತೀಶ್ ಜಾರಕಿಹೊಳಿಗೆ ಪತ್ರ ಬರೆಯಲಾಗಿದೆ. ಪರೋಕ್ಷವಾಗಿ ಸತ್ಯ ಒಪ್ಪಿದ ಸತೀಶ್.
ಎಲ್ಲಾ ಇಲಾಖೆಗಳು ಕಾಣದ ಕೈಗಳು. ಎಲ್ಲರೂ ಅವ್ರ ರಿಲೇಟಿವ್ಸ್, ಅವ್ರ ಬಂಧು ಬಳಗದವರು ಯಾರೋ ಒಬ್ಬ ಒಂದು ಇಲಾಖೆ ಕಂಟ್ರೋಲ್ ಮಾಡುವಂತ ಕೆಲಸ ಮಾಡ್ತಿದ್ದಾರೆ. ಇವನ್ ನಮ್ಮ PWD ನಲ್ಲಿ ಇದುವರೆಗೂ ಅವ್ರು ಬಹಳ ಒಳ್ಳೆ ಮಿನಿಸ್ಟರ್. ನಮ್ಗೆ ಆಕ್ಚುಲಿ ಜಾರಕಿಹೊಳಿ ಸಾಹೇಬ್ರ ಬಗ್ಗೆ ನಮ್ಗೆಲ್ಲ ಗೌರವ ಇದೆ. 3-4 ತಿಂಗಳಿಂದ ಅವ್ರ ರಿಲೇಟಿವ್ಸ್ ಯಾರೋ ಒಬ್ರು ಇದರಲ್ಲಿ ಮಧ್ಯದಲ್ಲಿ ಇಂಟರ್ಫಿರೆನ್ಸ್ ಆಗಿದೆ. ಆ ಮಿನಿಸ್ಟರ್ ಅವರು ಏನ್ ಗೊತ್ತಾ, ಮಿನಿಸ್ಟರ್ಗಳು ಏನೋ ಡಿಸಿಷನ್ ತಗೊಂಡ್ರೆ ಸೀನಿಯಾರಿಟಿ ಪ್ರಕಾರ ಪೇಮೆಂಟ್ ಮಾಡಬೇಕು ಅಂತ ಸಂದರ್ಭದಲ್ಲೂ ಸಹ ಡಿಸಿಷನ್ ತಗೊಂಡಿರ್ತಾರೆ. ಅವ್ರು ಅದನ್ನ ಬದಲಾಯಿಸಿ ಮಾಡುವಂತ ಕೆಲಸ ಮಾಡ್ತೇವೆ. ಸಚಿವರು, ಶಾಸಕರು, ಪ್ರಮುಖರು ಯಾರೇ ಶಿಫಾರಸು ಮಾಡಿದ್ರು ಕೂಡ ಕೊಡ್ತೀವಿ. ಏನೋ ಇವರ ಅವ್ರ ಅಂತಲ್ಲ, ಯಾರು ಮಾಡ್ತಾರೋ ಅವ್ರಿಗೆ ಕೊಡ್ತೀವಿ. ಅದು 80% ಪ್ರಯಾರಿಟಿ ಮೇಲೆ ಕೊಡ್ತೀವಿ, ಅಂದ್ರೆ ಆದ್ಯತೆ ಮೇರೆಗೆ. 20% ನಮಗೆ ಅಧಿಕಾರ ಇದೆ. ಸೊ ಯಾರಿಗೆ ಅವಶ್ಯಕತೆ ಇದೆ, ಮದುವೆ ಬೇಕು, ಹಾಸ್ಪಿಟಲ್ ಬೇಕು, ಬೇರೆ ಬೇರೆ ಕಾರಣ ಕೇಳ್ತಾರ ಅಂತವ್ರಿಗೆಲ್ಲ ಕೊಡ್ತೀವಿ. ಸೊ ಅದಕ್ಕೆ ಮುಂಚೆಯಿಂದ ಕೊಡ್ತಾ ಇದ್ವಿ, ಈಗ ಕೊಡ್ತಾ. ಅದ್ರಲ್ಲಿ ಏನಂತ ಆರೋಪ ಮಾಡುವಂತದ್ದು ಏನು ಅವಶ್ಯಕತೆ ಇಲ್ಲ. ಎಲ್ಲ ಸುಳ್ಳು, ಕಮಿಷನ್ ಕೇಳಿದ್ರೆ ದೂರು ಕೊಡಿ. ಅವ್ರದ್ದು ದೂರು ಏನಿದೆ ಪರಿಶೀಲನೆ ಮಾಡೋಣ. ಮಧ್ಯವರ್ತಿಗಳು ಇದ್ದಾರೆ ಅಂತ ಹೇಳೋದ್ರಿಂದ ಯಾರು ಮಧ್ಯವರ್ತಿಗಳು ಅಂತ ನಿರ್ದಿಷ್ಟವಾಗಿ ಹೇಳಿದ್ರೆ ಪರಿಹಾರ ಕ್ರಮ ತೆಗೆದುಕೊಳ್ಳಿಕ್ಕೂ ಕೂಡ ಅನುಕೂಲ ಆಗುತ್ತೆ. ಮಧ್ಯವರ್ತಿ ಪ್ರೆಸ್ನಲ್ಲೇ ಬರೋದಲ್ಲ, ಶೀಟ್ ಆಗಿ ಮಾಡಿ ರೆಡಿ ಮಾಡಿ ಕೊಟ್ಟ ಮೇಲೆ ನಿಮ್ಗೆ ಕೊಡ್ತೀನಿ. ನಾಳೆ ನೀವು ಆಫೀಸ್ ಬಂದ್ರೆ ಇಲ್ಲ, ನಾನೇ ಸೆಪರೇಟ್ ಮಾಡ್ತೀನಿ. ಪ್ರಶ್ನೆ ಇಲ್ಲ. ನೋಡಿ, ಅವ್ರ ಭಾವನೆ ಏನಿದೆ ನನಗೆ ಗೊತ್ತಿಲ್ಲ. ನಾನು ಅವ್ರನ್ನೂ ಕರೆಸಿ ಮಾತಾಡ್ತೀನಿ. ಈ ರೀತಿಯಾದಂತ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಬಾರ್ದಂತೆ ಲಾಸ್ಟ್ ಟೈಮ್ ನಾವು ಕರೆಸಿ ಮಾತಾಡಿದ್ವಿ. ಕಾಂಗ್ರೆಸ್ ಸಚಿವರ ವಿರುದ್ಧ ಗುತ್ತಿಗೆದಾರರು ಮತ್ತೆ ಸಿಡಿದಿದ್ದು, ಸದ್ಯ ಸಚಿವರು ವರ್ಸಸ್ ಗುತ್ತಿಗೆದಾರರು ಅನ್ನೋ ಫೈಟ್ ಶುರುವಾದಂತಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಗುತ್ತಿಗೆದಾರರು ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಕೂಡ ಸಮರ ಸಾರಿದ್ದಾರೆ. ಸತೀಶ್ ಜಾರಕಿಹೊಳಿ ವಿರುದ್ಧ ಆರೋಪ ಮಾಡಿದ್ದಾರೆ. ಆಶ್ಚರ್ಯ ಅಂದ್ರೆ ಸತೀಶ್ ಜಾರಕಿಹೊಳಿ ಪಾರ್ಷಿಯಲಿ ಈ ಆರೋಪವನ್ನು ಒಪ್ಪಿದ್ದಾರೆ. ಫಸ್ಟ್ ಕಮ್ ಫಸ್ಟ್, ಯಾರು ಫಸ್ಟ್ ಕೆಲಸ ಮಾಡ್ತಾರೋ ಅವ್ರು ಪೇಮೆಂಟ್ ಕೊಡುವಂತ ಕೆಲಸ ಇದೆ. ಈಗ ಯಾವ ಇಲಾಖೆಗಳು ಸಹ ಮೇಂಟೈನ್ ಮಾಡ್ತಾ ಇಲ್ಲ. ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಎಲ್ಲಾ ಇಲಾಖೆಗಳು ಕಾಣದ ಕೈಗಳು. ರಿಲೇಟಿವ್ಸ್, ಬಂಧು ಬಳಗದವರು ಯಾರೋ ಒಬ್ಬ ಒಂದು ಇಲಾಖೆ ಕಂಟ್ರೋಲ್ ಮಾಡುವಂತ ಕೆಲಸ ಮಾಡ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲೂ ಕಮಿಷನ್ ಕಾಟ. ಸತೀಶ್ ಜಾರಕಿಹೊಳಿಗೆ ಭ್ರಷ್ಟಾಚಾರ ಸಂಕಷ್ಟ. 40% ಸರ್ಕಾರ, 40% ಸರ್ಕಾರ ಅಂತ ಕಾಂಗ್ರೆಸ್ ನಾಯಕರು ಬಿಜೆಪಿ ಸರ್ಕಾರವನ್ನ ಕೆಡವಿದ್ರು. ನಾವೆಲ್ಲ ಶುದ್ಧ ಹಸ್ತರು ಅಂತ ಬಿಲ್ಡಪ್ ಕೊಟ್ಟಿದ್ರು. ಆದ್ರೀಗ ವಾರಕ್ಕೊಂದು ಹಗರಣ ಬಯಲಾಗ್ತಿದೆ. ಹೌದು, ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಕಾಂಗ್ರೆಸ್ ಸಚಿವರ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಕಾಂಗ್ರೆಸ್ ಲೂಟಿ ಕಥೆ. ಕಾಂಗ್ರೆಸ್ ಭ್ರಷ್ಟಾಚಾರಕ್ಕೆ ಮತ್ತೊಂದು ಪುರಾವೆ ಸಿಕ್ಕಿದೆ. ಸಚಿವ ಸತೀಶ್ ಜಾರಕಿಹೊಳಿ ಮೇಲೆ ಗುತ್ತಿಗೆದಾರರ ಸಂಘ ಸಿಡಿತಿದ್ದಿದೆ. ಎಲ್ಒಸಿ ನೀಡಲು ಸಚಿವರ ಆಪ್ತರಿಗೆ ಕಮಿಷನ್ ಕೊಡಬೇಕಂತೆ. ಅದರಲ್ಲೂ ಸತೀಶ್ ಜಾರಕಿಹೊಳಿ ಸಂಬಂಧಿಕರೇ ಎಲ್ಒಸಿ ಹಂಚುತ್ತಿದ್ದಾರಂತೆ. ರೆಡ್ಡಿ ಹೇಳಿಕೆ ಸರಿಯಿದೆ, ಭ್ರಷ್ಟಾಚಾರವೂ ನಡೀತಿದೆ, ಶೀಘ್ರವೇ ದಾಖಲೆ ಸಮೇತ ಎಲ್ಲ ಹೇಳ್ತೀವಿ ಅಂತ ಗುತ್ತಿಗೆದಾರರ ಸಂಘ ಗಂಭೀರವಾಗಿ ಆರೋಪ ಮಾಡಿದೆ. ಜೊತೆಗೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಸತೀಶ್ ಜಾರಕಿಹೊಳಿಗೆ ಪತ್ರ ಬರೆಯಲಾಗಿದೆ.